ನೀವೇನು ಟ್ರಾನ್ಸ್ಫಾರ್ಮೇಷನ್ ಆಗೋದಕ್ಕೆ ಬಂದಿದ್ದೀರೋ ನಾನು ಹೇಳ್ದಂಗೆಲ್ಲ ನೀವು ಫಾಲೋ ಮಾಡಿ ನಿಮ್ಗೇನೂ ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನೀವೇನು ಅಮೌಂಟ್ ಕೊಟ್ಟಿದ್ದೀರೋ ಅದು ನಿಮಗೆ ರೀಫಂಡ್ ಮಾಡ್ತೀನಿ. ಹರ್ಬಲೈಫ್ ನ್ಯೂಟ್ರಿಷನ್ನ ಶುರು ಮಾಡಿದ ಸಮಯದಲ್ಲಿ ನಮಗೆ ಬಾಡಿನಲ್ಲಿ ಏನಾಗುತ್ತೆ, ನಾವು ಯಾವಾಗಲೂ 700-800 ಕ್ಯಾಲೋರಿ ಕೊಡ್ತಾ ಇದ್ದೀವಿ ಜಾಗದಲ್ಲಿ 200-250 ಕ್ಯಾಲೋರಿ ಕೊಡೋ ಟೈಮ್ ಬಂದುಬಿಡುತ್ತೆ. ಯಾಕಂದರೆ ಶೇಕು ಬಂದು ಅಷ್ಟೇ ಕ್ಯಾಲೋರಿ, ಕಡಿಮೆ ಕ್ಯಾಲೋರಿ ಇರುತ್ತೆ, ಬಟ್ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ. ಸೊ ಹೆಚ್ಚು ಕಡಿಮೆ 19, 20, 22 ವೈಟಮಿನ್ಸ್ ಮಿನರಲ್ಸ್ಗಳು ಶೇಕಲ್ಲಿರುತ್ತೆ. ಬಟ್ ನಾವು ತಿನ್ನುವಂಥ ಫುಡ್ನಲ್ಲಿ ಎಷ್ಟಿರುತ್ತೋ ನಮಗೆ ಗೊತ್ತಿರೋದಿಲ್ಲ. ಇವಾಗ SMS ಪ್ರೋಗ್ರಾಮ್ ಶುರು ಮಾಡಲಿ ಅಥವಾ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಶುರು ಮಾಡಲಿ ಅಥವಾ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಆಗಿರಲಿ ಅಥವಾ ಯಾವುದೇ ನೀವು ಪ್ರೋಗ್ರಾಮ್ಗಳನ್ನ ಶುರು ಮಾಡಿದಾಗ ಕೂಡ ನಿಮಗೆ ಶೇಕ್ ಬಿಟ್ಟು ಬೇರೆ ಆಪ್ಷನ್ಸ್ ಇರೋಲ್ಲ. ಸೊ ಶೇಕ್ ಈಸ್ ದ ಮೀಲ್ ರಿಪ್ಲೇಸ್ಮೆಂಟ್ ಅಂದರೆ ಕ್ಯಾಲೋರಿ ಕಟ್ ಡೌನ್ ಆಗಿ ನ್ಯೂಟ್ರಿಷನ್ ಜಾಸ್ತಿ ಆಗೋದ್ರಿಂದ ಬಾಡಿಗೆ ಸಫಿಷಿಯೆಂಟ್ ನ್ಯೂಟ್ರಿಷನ್ ಫುಲ್ಫಿಲ್ ಆಗುತ್ತೆ. ಒಂದು ಎರಡನೇದು ಕಡಿಮೆ ಕ್ಯಾಲೋರಿ. ಸೊ ಎರಡನ್ನೂ ಸೈಮಲ್ಟೇನಿಯಸ್ಲಿ ಕೊಟ್ಟರೆ ಹೆಲ್ತಿ ಟ್ರಾನ್ಸ್ಫಾರ್ಮೇಷನ್ ಆಗೋದು. ಇದೊಂದು ಮೀಲ್ ರಿಪ್ಲೇಸ್ಮೆಂಟ್ ಫುಡ್. ತುಂಬ ಜನ ಕೇಳ್ತಾರೆ ಇದಕ್ಕೆ ಡಾಕ್ಟರ್ ಸರ್ಟಿಫಿಕೇಷನ್, ಡಾಕ್ಟರ್ ಹಾಕಿದ್ದನ್ನ ರೆಕಮೆಂಡ್ ಮಾಡಲ್ಲ, ಅವ್ರನ್ನ ಹಾಕಿದ್ದು ತಗೊಳ್ಳಲ್ಲ. ಡಾಕ್ಟರ್ ಹಾಕಿದ್ದ ರೆಕಮೆಂಡ್ ಮಾಡಬೇಕು. ಇದ್ರ ಮೇಲೆ ಯಾವುದೇ ರೀತಿ ಡ್ರಗ್ ಅಂತ ಬರ್ದಿಲ್ಲ, ಇದ್ರ ಮೇಲೆ FD ಅಂತ ಯಾವುದೂ ಬರ್ದಿಲ್ಲ, ಅಥವಾ ಇದ್ರ ಮೇಲೆ ಯಾವುದೇ ರೀತಿ ಬೇರೆ ರೀತಿ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಂತ ಏನೂ ಬರ್ದಿಲ್ಲ. ಇದ್ರ ಮೇಲೆ FSSAI ಇರೋದು, FSSAI ಇದೆ ಅಂತ ಹೇಳಿದ್ರೆ ಅದು ಫುಡ್ಡು, ಅದು ಫುಡ್ ಪ್ರಾಪರ್ಟೀಸ್, ಅದು ಫುಡ್ ಐಟಮ್ ಅಂತ ಅರ್ಥ. ಸೊ ಇದಕ್ಕೆ ಯಾರ್ದೋ ಅಪ್ರೂವ್ಡ್ ಬೇಕಾಗಿಲ್ಲ. ಈಗ ನಾವು ಕಡಲೆ ಬರ್ಫಿ ತಿಂತೀವಿ, ಅದಕ್ಕೆ ಯಾರನ್ನ ಅಪ್ರೂವ್ಮೆಂಟ್ ಕೇಳ್ತೀವ. ನಾವು ಪಾನಿಪುರಿ ತಿಂತೀವಿ, ಇದಕ್ಕೆ ಯಾರನ್ನ ಅಪ್ರೂವಲ್ ಕೇಳ್ತೀವಿ, ಅದು ಫುಡ್ ಅಲ್ವಾ. ಈಗ ಹೊರಗಡೆ ಆಪಲ್ ಜ್ಯೂಸ್ ಕೊಡ್ತೀವಿ, ಅದು ಫುಡ್ ಅಲ್ವಾ. ನಾವು ಪ್ರೋಟೀನ್ ಕುಡಿತೀವಿ, ಅದು ಫುಡ್ ಅಲ್ವಾ. ಅದಕ್ಕೆ ನಾವು ಯಾರ ಹತ್ರ ಸಜೆಷನ್ ಕೇಳ್ತೀವ? ನಥಿಂಗ್ ಅಲ್ವಾ, ಸಿಂಪಲ್. ಮತ್ತು ಇದೆಲ್ಲ ಸಜೆಷನ್ ಕೇಳೋದಕ್ಕೆ ಇದು ಯಾವುದೇ ರೀತಿಯಾದಂತಹ ಮೆಡಿಸಿನ್ ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ನಾವು ಆಲ್ರೆಡಿ ಡಿಸ್ಕ್ಲೇಮರ್ ಕೂಡ ಹಾಕ್ತೀವಿ. ಆ್ಯಂಡ್ ಸೆಕೆಂಡ್ಲಿ ತುಂಬ ಜನ ಕೇಳಿದ್ರಲ್ಲ, ಅವರೆಲ್ಲ ಸೆಲೆಬ್ರಿಟೀಸ್ಗಳು ತೊಗೋಬೋದಲ್ಲ, ಅಂಬಾನಿ ಮಗ ಪಾಪ ಅವ್ನು ಎಲ್ಲೋ ಇದ್ದಾನೆ, ಅವ್ನು ಯಾಕೆ ಹೇಳ್ತಿರ್ಬೇಕು. ಸೊ ಈ ಕ್ವಶನ್ ನೀವು ನನ್ನನ್ನು ಯಾಕೆ ಕೇಳ್ತಿದ್ರೆ ನನಗಂತೂ ಅರ್ಥನೇ ಆಗ್ತಿಲ್ಲ. ಯಾಕಂದರೆ ಇಷ್ಟೆಲ್ಲ ರಿಸಲ್ಟ್ಸ್ ಬರೋಂಗಿದ್ರೆ ಅಂಬಾನಿ ಮಗ ತೊಗೋಬೋದಾ ಅಂತ ನೀವು ಕಮೆಂಟಲ್ಲಿ ಹಾಕಿದ್ರಿ. ಕರೆಕ್ಟ್, ನಿಜ. ಆದರೆ ಈ ಕ್ವಶನ್ ನೀವು ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ? ಈ ಕ್ವಶನ್ ಅವನ್ನ ಕೇಳಬೇಕು, ರೈಟ್? ಕೆಲವ್ರಿಗೆ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋಕೆ ಇಷ್ಟ ಇರೋದಿಲ್ಲ. ಸೊ ಎಲ್ಲರೂ ಫಿಟ್ ಆ್ಯಂಡ್ ಫೈನ್ ಆಗಬೇಕು ಅನ್ನೋದು ಆಸೆ ಇರಬೇಕಂತ ರೂಲ್ಸ್ ಏನಿಲ್ಲ, ರೈಟ್? ಈಗ ನನಗೆ ಬ್ಲ್ಯಾಕ್ ಶರ್ಟ್ ಇಷ್ಟ ಆಗುತ್ತೆ ಅಂದರೆ ನನ್ನ ಪಕ್ಕದಲ್ಲಿರೋನಿಗೂ ಬ್ಲ್ಯಾಕ್ ಶರ್ಟ್ ಇಷ್ಟ ಆಗಬೇಕಂತ ಏನಿಲ್ಲ. ಅವ್ನು ವೈಟ್ ಶರ್ಟೇ ಇಷ್ಟ, ಅದು ಅವ್ನು ಇಷ್ಟ. ನನಗೆ ವೈಟ್ ಶರ್ಟ್ ಇಷ್ಟ ಇಲ್ಲ, ಅದು ನನ್ನ ಇಷ್ಟ. ಸೊ ನನಗೂ ನಾನು ಇನ್ನೂ ಹೈಟ್ ಆಗಬೇಕು ಅನ್ನೋ ಆಸೆ ಇದೆ, ಆಗಲ್ವೇ? ನನಗೂ ನಾನು ಇನ್ನೂ ಬೆಳ್ಳಗಾಗಬೇಕು ಅನ್ನೋ ಆಸೆ ಇದೆ, ಆಗಲ್ವೇ? ನನಗೂ ನಾನು ಇನ್ನೂ ಸಣ್ಣ ಆಗಬೇಕು ಅನ್ನೋ ಆಸೆ ಇದೆ, ಆಗಲ್ವೇ? ಸೊ ಹಾಗೆ ನಾವು ಅಂದ್ಕೊಂಡಿದ್ದನ್ನೆಲ್ಲ ನಾವು ಮಾಡೋದಕ್ಕಾಗಲ್ಲ. ನಾವು ಮತ್ತು ಅದನ್ನ ನಾವು ಅಂದ್ಕೊಳ್ಳಬೇಕು ಫಸ್ಟ್ ಆಫ್ ಆಲ್. ಸೊ ತುಂಬ ಜನಕ್ಕೆ ಅದನ್ನ ಅರ್ಥನೇ ಆಗಲ್ಲ. ಸುಮ್ಮನೆ ನೀವು ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಇದೆಲ್ಲ ಕಾಸ್ಟ್ಲಿ. ವಾಕಿಂಗು ಜಾಗಿಂಗು ಮಾಡಿ ಹಣ್ಣು ತರಕಾರಿ ತಿನ್ನಾಗಿದ್ದಿದ್ರೆ ಇವತ್ತು ಪಾರ್ಕಲ್ಲಿ ಅಷ್ಟೊಂದು ಜನಗಳು ಹಣ್ಣು ತರಕಾರಿಗಳು ಮಾರೋನು ಶ್ರೀಮಂತ ಕುಬೇರ ಆಗೋಗಿರೋನು. ಅದು ಯಾವುದೂ ಆಗಿಲ್ಲ ತಾನೆ. ಮತ್ತು ಹಣ್ಣು ತರಕಾರಿ ತಿನ್ನೋದ್ರಿಂದ ನೋಡ್ತಾ ಇದ್ದೀವಿ ನಾವು ಟಿ ವಿಗಳಲ್ಲಿ ಹಣ್ಣು ತರಕಾರಿಗಳು ಹೆಂಗೆ ಬೆಳೀತಾರೆ, ಅದು ಹೆಂಗಿದೆ, ಅದು ಬಿತ್ತನೆ ಬೀಜಗಳು ಹೆಂಗಿದೆ, ಅದು ಹೈಬ್ರಿಡು ಕೆಮಿಕಲ್ಸ್ಗಳು, ಮತ್ತು ಅದು ನಮ್ಗೆ ಹೆಂಗೆ ಬರುತ್ತೆ ಅದನ್ನು ನೋಡ್ತಿದ್ದೀವಿ. ಅದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಆದರೆ ಇದ್ರ ಬಗ್ಗೆ ಮಾಡ್ತಾರೆ. ಆ್ಯಂಡ್ ನಾವು ತಿನ್ನುವಂಥ ಉಪಯೋಗಿಸುವಂತಹ ಅಡುಗೆ ವಸ್ತುಗಳಾಗಿರೋದು, ತಿನ್ನುವಂಥ ಮೆಟೀರಿಯಲ್ಸ್ಗಳಾಗಿರಲಿ, ಅದರಲ್ಲಿ ಕೆಮಿಕಲ್ಸ್ ಬರ್ತಿದೆ, ಅದು ನಮ್ಮ ಕಣ್ಣಿಗೆ ಕಾಣಿಸ್ತಿದೆ, ಅದು ಕೆಟ್ಟದ್ದಂತ ಗೊತ್ತಿದ್ರು ಕೂಡ ನಾವು ತಿಂತಾ ಇರ್ತೀವಿ. ಕರಿದ ಪದಾರ್ಥಗಳು ತಿನ್ನಬಾರ್ದು, ಆದರೂ ತಿಂತಿದ್ವಿ. ಹೊರಗಡೆ ಫುಡ್ ತಿನ್ನಬಾರ್ದು, ಬ್ಯಾಕ್ಟೀರಿಯಾಸ್ ಇನ್ಫೆಕ್ಷನ್ ಆಗುತ್ತೆ, ಆದರೂ ತಿಂತಿದ್ವಿ. ಈಗ ನೋಡಿ, ಮೊನ್ನೆ FSSAI ಅವರೆಲ್ಲ ದೊಡ್ಡ ದೊಡ್ಡ ಹೋಟ್ಲುಗಳು ಸೀಸ್ ಮಾಡಿದ್ರು. ನೋಡಿ, ದೊಡ್ಡ ಹೋಟ್ಲುಗಳು ಚೆನ್ನಾಗಿರುತ್ತೆ ಅಂತ ಹೋಗ್ತೀವಿ, ನೋಡಿ ಅಲ್ಲೂ ಕೂಡ ಕಲಬೆರಕೆ ಎಣ್ಣೆ, ಕರಿದ ಎಣ್ಣೆಗಳು, ಕೊಳೆತ ಮಾಂಸ. ಮತ್ತು ಹೆಂಗೆ ಹೇಳ್ತೀರ ನೀವು ಹೆಲ್ತಿ ಫುಡ್ ಅಂತ? ಹೌ ಅಲ್ಲ? ಸೊ ಯಾವುದೇ ಒಬ್ಬ ವ್ಯಕ್ತಿ ಆದರೂ ಕೂಡ ಅದೇನೇ. ಸೊ ಎಂಥ ಒಬ್ಬ ಮೆಡಿಕಲ್ ಬಗ್ಗೆ ಎಲ್ಲ ತಿಳಿದಿರೋವಂಥ ವ್ಯಕ್ತಿನೂ ಕೂಡ ಇವತ್ತು ಹಂಗೆಲ್ಲಾಗಿರೋ ಡಾಕ್ಟ್ರ್ ಯಾಕೆ ಮಾಡೋ ಅವರೆಲ್ಲ ಸ್ಲಿಮ್ ಆ್ಯಂಡ್ ಫಿಟ್ಟಾಗೇ ಇರಬೇಕಾಗಿತ್ತಲ್ವ? ಯೋಚನೆ ಮಾಡಿ, ಇದು ಯಾಕೆ ಕ್ವಶನ್ ಬರೋದಿಲ್ಲ? ಸೊ ಹಣ್ಣು ತರಕಾರಿ ಮಾರೋನು ಹಾಸ್ಪಿಟಲ್ ಕಾಣಿಸ್ಕೊಳ್ಳೇಬಾರ್ದಾಗಿತ್ತು. ಅವ್ನು ರೋಗ ಶಕ್ತಿ ಜಾಸ್ತಿ ಇರಬೇಕಾಗಿತ್ತು. ಹಣ್ಣು ಡೈಲಿ ಹಣ್ಣು ತಿನ್ಬೋದಾಗಿತ್ತಲ್ಲ, ಅವನು ಯಾಕೆ ತಿನ್ನಲ್ಲ? ಒಬ್ಬ ಹಣ್ಣು ತರಕಾರಿ ಮಾರೋನಿಗೆ ಒಂದು ಹಣ್ಣು ತಿನ್ನೋಷ್ಟು ಕೆಪಾಸಿಟಿ ಇರಲ್ವ ದಿನಕ್ಕೆ? ತಿನ್ಬೋದಲ್ಲ. ಮತ್ತು ಹಣ್ಣು ತರಕಾರಿ ತಿಂದುಬಿಟ್ರೆ, ಡ್ರೈ ಫ್ರೂಟ್ಸ್ ತಿಂದುಬಿಟ್ರೆ, ಅಥವಾ ಸೊಪ್ಪು ಸದೆಗಳು ತಿಂದುಬಿಟ್ರೆ ಎಲ್ಲ ಚೆನ್ನಾಗಿರ್ತಾರೆ. ಇದ್ರೆ ಅದನ್ನ ಮಾರೋರೆಲ್ಲ ಕೂಡ ಇವತ್ತು ಯಾರೋ ಹಾಸ್ಪಿಟ್ಲಿಗೆ ಹೋಗ್ತಿರಲ್ಲ, ಮತ್ತು ಅವರೆಲ್ಲ ಐಡಿಯಲ್ ವೇಟ್ ಇರ್ತಿದ್ರು. ಇನ್ನೂ ಖುಷಿ ವಿಷಯ ಏನು ಗೊತ್ತಾ, ಅವರೆಲ್ಲ ಮಾರಿದಿದ್ರೆ ಅವರೆಲ್ಲ ಶ್ರೀಮಂತರು ಕೂಡ ಆಗ್ತಿದ್ರು. ಸೊ ಇಷ್ಟೇ ಆನ್ಸರ್. ನಾವು ಕ್ವಶನ್ ಕೇಳೋದಕ್ಕೆ ನಾವು ಎಷ್ಟು ಬೇಕಾದ್ರೂ ಕೇಳ್ತೀವಿ, ಏನು ಬೇಕಾದ್ರೂ ಕೇಳ್ತೀವಿ, ಬಟ್ ರಿಯಾಲಿಟಿ ಲಾಜಿಕ್ ಅಂತ ಬಂದಾಗ ಬರೋಲ್ಲ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಇಷ್ಟೇ ದೇವರು. ನಾನು ಶೇಕ್ ಕುಡಿದೆ, ನನ್ನ ಟ್ರಾನ್ಸ್ಫಾರ್ಮೇಷನ್ಗೆ ಹೆಲ್ಪ್ ಆಯಿತು, ನನ್ನ ಫ್ಯಾಮಿಲಿ ಟ್ರಾನ್ಸ್ಫಾರ್ಮೇಷನ್ಗೆ ಹೆಲ್ಪ್ ಆಯಿತು, ನಮಗೆ ಹೆಲ್ತ್ ಸೂಪರಾಗಿದೆ. ಅದೇ ರೀತಿ ನನ್ನ ಫ್ರೆಂಡ್ಸ್ಗಳಿಗೆ, ನನಗೆ ಗೊತ್ತಿರೋವಂಥವ್ರಿಗೆ, ನನಗೆ ಗೊತ್ತಿಲ್ಲದಿರೋರು ಕೂಡ ಶೇಕ್ ಶುರು ಮಾಡಿಸಿ ಅವ್ರ ಹೆಲ್ತ್ ಕೂಡ ಚೆನ್ನಾಗಿದ್ದಾರೆ. ಇದು ರಿಯಲ್. ಅವರು ಆಗಲಿ, ನಾನಾಗಲಿ, ನನ್ನ ಫ್ಯಾಮಿಲಿ ಆಗಲಿ, ಎಲ್ಲನೂ ಕೂಡ ಡೈರೆಕ್ಟಾಗಿ ಯಾರೋ ಹರ್ಬಲ್ ಲೈಫಿಗೆ ಬಂದಿಲ್ಲ. ಎಲ್ಲರೂ ಏನೋ ಒಂದು ಟ್ರೈ ಮಾಡಿರ್ತೀವಿ.
ಸೊ ನಾನು ಕೂಡ ಟ್ರೈ ಮಾಡಿ ಇಲ್ಲಿಗೆ ಬಂದಿರೋದು. ನಾನು ಕೂಡ ಜಿಮ್ಮಿಗೆ ಸೇರಿದ್ದೆ, ನಾನು ಕೂಡ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡಿ ಕಡಿಮೆ ಊಟ ಮಾಡಿದ್ದೀನಿ, ಚಪಾತಿ ತಿಂದಿದ್ದೀನಿ, ಬರೀ ಎಗ್ ವೈಟ್ ತಿಂದಿದ್ದೀನಿ, ಬರೀ ಹಣ್ಣು ತರಕಾರಿಗಳು ತಿಂದಿದ್ದೀನಿ, ಊಟ ಕಮ್ಮಿ ಮಾಡಿ ವರ್ಕೌಟ್ ಜಾಸ್ತಿ ಮಾಡಿದ್ದೀನಿ, ಸ್ವೀಟ್ಸ್ ಅವಾಯ್ಡ್ ಮಾಡಿದ್ದೀನಿ, ನಾನ್ ವೆಜ್ ಅವಾಯ್ಡ್ ಮಾಡಿದ್ದೀನಿ, ಎಲ್ಲ ಥರ ಡಯಟ್ ನಾನು ಮಾಡಿದ್ದೀನಿ. ಸೊ ನನಗೂ ನಾನು ಕೊಟ್ಟಿದ್ದ ರಿಸಲ್ಟ್ ಸಿಕ್ಕಲಿಲ್ಲ. ನನಗಿಂತ ಭಯಂಕರ ಟ್ರೈ ಮಾಡಿರೋರೆಲ್ಲ ಬರ್ತಾರೆ ನಮ್ಮ ಹತ್ರ. ಸೊ ಅವ್ರದ್ದೆಲ್ಲ ನೋಡಿದ ಮೇಲೆ ನನಗೆ ಅನಿಸ್ತು ಆ್ಯಕ್ಚುಲಿ ಇದು ಬೆಸ್ಟ್. ಅದಕ್ಕೆ ಇವತ್ತು ಹರ್ಬಲ್ ಲೈಫ್ ಇಷ್ಟು ಸ್ಪ್ರೆಡ್ ಆಗಿರೋದಕ್ಕೆ ಕಾರಣ ಅದೇ. ನೀವು ಏನಾದರೂ ಅಂದ್ಕೊಳ್ಳಿ, ಮಾರ್ಕೆಟಿಂಗ್, ಇಮೇಕು, ಬಿಸ್ನೆಸ್ಸು, ಬ್ರೈನ್ ವಾಶ್ ಏನಾದರೂ ಅಂದ್ಕೊಳ್ಳಿ, ಅದೆಲ್ಲನೂ ನಮ್ಮ ಒಳ್ಳೇದಕ್ಕೆ ತಾನೇ ಆಗ್ತಿರೋದು. ಈಗ ಈಗ ನಾನು ಯಾಕಪ್ಪ ಇಷ್ಟು ಹೇಳ್ತಿದ್ದೀನಿ, ಸೊ ಅದರಿಂದ ನನಗೇನೋ ಒಳ್ಳೇದಾಗಿರೋದಕ್ಕೋಸ್ಕರ ನಾನು ಇಷ್ಟು ಹೇಳ್ತಾ ಇರೋದು, ರೈಟ್? ಈಗ ಅದನ್ನು ಕೆಟ್ಟದ್ದಾಗತ್ತೆ ಅಂದರೆ ನಾನು ಯಾಕೆ ಹೇಳಿ, ನಾನು ಪಾನಿಪುರಿ ಬಗ್ಗೆ ಯಾಕೆ ಹೇಳ್ತಿಲ್ಲ? ನೀವು ಹೇಳ್ಬೋದು ಅವ್ನು ನಿಮಗೆ ದುಡ್ಡು ಕೊಡಲ್ಲ ಅಂತ. ಹಣ್ಣು ತರಕಾರಿ ಬಗ್ಗೆ ಹೇಳ್ಬೋದಾಗತ್ತಲ್ಲ, ಯಾಕೆ ಹೇಳಲ್ಲ? ಸೊ ಅದು ನನ್ನ ಲೈಫಲ್ಲಿ ಅದನ್ನ ಯಾವತ್ತೂ ನನಗೆ ಇಂಪ್ಯಾಕ್ಟ್ ಮಾಡಿಲ್ಲ. ನನ್ನ ಲೈಫಲ್ಲಿ ಇಂಪ್ಯಾಕ್ಟ್ ಮಾಡಿರೋಂಥ ವಸ್ತು ಬಗ್ಗೆ ಎಷ್ಟು ನಾನು ಮಾತಾಡೋಕ್ಕಾಗೋದು. ಈಗ ಶೇಕ್ ಶುರು ಮಾಡಿದ್ಮೇಲೆ ನನಗೇನು ಚೆನ್ನಾಗಾಗಿದ್ದಕ್ಕೇ ನಾನು ಇಷ್ಟು ಧೈರ್ಯವಾಗಿ ಹೇಳ್ತೀನಿ ತೊಗೋಬಹುದು ಅಂತ. ಸೊ ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ಹೆಲ್ತಿಗೆ ಟ್ರಾನ್ಸ್ಫಾರ್ಮೇಷನ್ ಮಾಡೋದಕ್ಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ವೆಯ್ಟ್ ಲೂಸ್ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಅಥವಾ ನೀವೇನು ಟ್ರಾನ್ಸ್ಫಾರ್ಮೇಷನ್ ಆಗೋದಕ್ಕೆ ಬಂದಿದ್ದೀರೋ ನಾನು ಹೇಳ್ದಂಗೆಲ್ಲ ನೀವು ಫಾಲೋ ಮಾಡಿ ನಿಮ್ಗೇನೂ ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನೀವೇನು ಅಮೌಂಟ್ ಕೊಟ್ಟಿದ್ದೀರೋ ಅದು ನಿಮಗೆ ರೀಫಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ ಬೈ.